ಮೂಡೆ ಮೇಲೆ ಇದ್ದಂತ ಟೈಮಲ್ಲಿ ರೀ ಅವ್ರ ಅವ್ರಿಗೆ ಅಭ್ಯಾಸ ಏನಂದ್ರೆ ಸಂಜೆ ಆದ್ರೆ ಸಾಕು ಗುಂಡಾರಿಸ್ತಾನ್ರಿ. ಯಾರನ್ನ ಪಂಚಾಯತಿ ಬಂದ್ರಿಗ ಅವ್ರಿಗೆ ಲ್ಯಾಂಡ್ ಸೆಟ್ಲ್ಮೆಂಟ್ಸ್, ಬಿಲ್ಡಿಂಗ್ ಸೆಟ್ಲ್ಮೆಂಟ್ಸ್, ಅವರು ನಾನು ಇಷ್ಟೊಳಗಡೆ ಕ್ಯಾಸೆಟ್ ಒಂದು ಆಡಿಯೋ ಬಿಡುಗಡೆ ಮಾಡ್ತೀನಿ, ಆಡಿಯೋ ಅಲ್ಲ ವಿಡಿಯೋ ಬಿಡುಗಡೆ ಮಾಡ್ತೀನಿ. ಅದು ಇನ್ನೂ ಸಿಕ್ಕಿಲ್ಲ, ನಾನು ಫೈಂಡ್ ಔಟ್ ಮಾಡ್ತಾ ಇದ್ರಿ. ಯಾರೋ ವೈಶ್ಯ ಕಮ್ಯುನಿಟಿ ಅವ್ರದ್ದು ಯಾರ್ದು ಅವ್ರ ಹತ್ರ ಪಂಚಾಯತಿ ಮಾಡಿ ಗಾಳಿಯಲ್ಲಿ ಗುಂಡಾರಿಸಿರಿ, ಅವ್ರು ಬೈ ಬಿದ್ದು ಅವ್ರ ಆಸ್ತಿ ಎಲ್ಲ ಬರೆಸ್ಕೊಂಡು ಬೂಟ್ ನೆಕ್ಕಸ್ತಾರ್ರಿ ಇವ್ರು. ಸತೀಶ್ ರೆಡ್ಡಿ ಬೂಟ್ ನೆಕ್ಕಬೇಕ್ರಿ. ಆ ರೀತಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನಲ್ರಿ, ಎಷ್ಟು ದೌರ್ಜನ್ಯ ಅಂದ್ರೆಗಿನ ಅದು ಕೇಳಕ್ಕೆ ಸಾಧ್ಯ ಇಲ್ಲ. ಸತೀಶ್ ರೆಡ್ಡಿ ಜೊತೆ ನೇರವಾಗಿ ಭರತ್ ರೆಡ್ಡಿ ಅವರ ಬೆಂಬಲ ಇದೆ ರೀ. ಇವಾಗ ನೋಡ್ರಿ, ವಿದ್ಯಾನಗರದಲ್ಲಿ ಒಂದು ಮನೆ ಮಾಡ್ಯಾರ್ರಿ, ಮತ್ತೆ ರಾಯಲ್ ಟೂರಿಸ್ಟ್ ಹೋಮ್ ಬಗಲ್ಗಡೆ ಒಂದು ಮನೆ ಮಾಡ್ಯಾರಿ, ಗಾಂಧಿನಗರದ ಒಂದು ಮನೆ ಮಾಡ್ಯಾರಿ. ಡೈಲಿ ಇಸ್ಪೇಟ್ ಇದು ಈ ಮಟ್ಕ ಬರೀತಾರ ನೋಡ್ರಿ, ಮಟ್ಕದೆಲ್ಲ ಕೂಡ ರೋಡ್ ಮನೇಲಿ ರೊಕ್ಕ ಜೋಡಿಸ್ತಾರ್ರಿ, ಇಷ್ಟಿಷ್ಟು ರಾಶಿ ಜೋಡಿಸ್ತಾರ್ರಿ ಮನೇಲಿ. ಅವ್ರು ಎಷ್ಟು ರೊಕ್ಕ ಜೋಡಿಸ್ತಾರಂದ್ರೆ ಡೈಲಿ ಮಿನಿಮಮ್ ಎಷ್ಟೋ ಕಲೆಕ್ಷನ್ ಮಾಡ್ಕೊಂತಾರಿ. ಆ ಮಟ್ಕ ಬರೋ ನಂಬರ್ ಎಲ್ಲ ಕೂಡ ಯಾವಾಗ ಘೋಷಣೆ ಮಾಡ್ತಾರೆ, ರಾತ್ರಿ ಘೋಷಣೆ ಓಪನ್ ಏನಂತಾರ್ರಿ, ಅದು ಅನೌನ್ಸ್ ಮಾಡೋಂತ ಟೈಮಲ್ಲಿ ಇವರೇ ಮಟ್ಕ ತಗೊಂತಾರ, ಇವರೇ ಬರೀತಾರ್ರಿ, ಇವರೇ ಘೋಷಣೆ ಮಾಡ್ತಾರ್ರಿ. ಎಲ್ಲ ಕೂಡ ಈ ರೀತಿ ಎಲ್ಲಾ ಕಡೆ ಕೂಡ ಬಂದು ಪರ್ ಡೇ 1 ಕೋಟಿ ರೂಪಾಯಿ ಬರಬೇಕಂತ ಸಿಂಡಿಕೇಟ್ ಮಾಡ್ಕೊಂಡಾರ್ರಿ. ಇದೆಲ್ಲ ಕಳೆದ 2.5 ವರ್ಷದಿಂದ ನಡೀತಿದೆ ಬಳ್ಳಾರಿ ನಗರದಲ್ಲಿ ಅಂತ ನಿಮ್ಗೆ ಗೊತ್ತಿದ್ರು ನೀವಾಗ್ಲಿ ಜನಾರ್ದನ್ ರೆಡ್ಡಿ ಅವರಾಗ್ಲಿ ಸತೀಶ್ ರೆಡ್ಡಿನ ಪ್ರಶ್ನೆ ಮಾಡಿದ್ರ ಅಥವಾ ಭರತ್ ರೆಡ್ಡಿ ಅವ್ರನ್ನ ಪ್ರಶ್ನೆ ಮಾಡಿದ್ರ? ಯಾವತ್ತು ಪ್ರಶ್ನೆ ಮಾಡಿದ್ದಿಲ್ಲ ರೀ. ಯಾಕಂತ ಹೇಳಿದ್ರೆ ನಾನು ಬಹಳಷ್ಟು ಸಾರಿ ಗಮನಿಸಿದ್ದೇನ್ರಿ. ಗಮನಿಸಿದಂತ ಟೈಮಲ್ಲಿ ಕೂಡ ಅವ್ರ ಸರ್ಕಾರ ಇದೆ, ಸರ್ಕಾರ ಜೊತೆ ಅವ್ರ ಮಂತ್ರಿಗಳು, ಅವ್ರ ಮಿನಿಸ್ಟರ್ಗಳ, ಅವರು ಇನ್ಚಾರ್ಜ್ ಮಿನಿಸ್ಟರ್ಸ್ ಇದ್ದಾರ, ಪೊಲೀಸ್ ಇದಾರ, ಅವರೆಲ್ಲ ಕೂಡ ರಕ್ಷಣೆ ಮಾಡಬಹುದಿತ್ತು, ಅವರೆಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದ್ದಿಲ್ಲ ನನಗೆ. ನಾನು ನಂತರ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬ್ರು, ಅವ್ರ ಎಸ್ ಪಿ ಅವರಂತೂ ಯಾರು ಹೆಣ್ಮಗಳು ಇದ್ದಲ್ರಿ, ಅವ್ರನ್ನ ಟ್ರಾನ್ಸ್ಫರ್ ಆಯ್ತು 1 ವರ್ಷ ಆದ್ಮೇಲೆ. ಅದು ಪ್ರೊಸೆಸ್ ಬೇಕಾದ್ರೆ 1 ವರ್ಷ ಆದ್ಮೇಲೆ ತಗೊಂಡ್ಬಿಡ್ತಾರ್ರಿ. ಆ ಹೆಣ್ಮಗಳು ನಂತರ ಹೊಸ ಎಸ್ ಪಿ ಅವ್ರು ಪವನ್ ನಿಜ್ಜೂರ್ ಅವ್ರು ಬಂದಿದ್ರು. ಅವ್ರು ಕೂಡ ಪಾಪ 24 ತಾಸಲ್ಲಿ ಅವರು ಪಾಪ ಸಸ್ಪೆಂಡ್ ಆದ್ರು. ನಂತರ ಈ ಅಡಿಷನಲ್ ಎಸ್ ಪಿ ಸಾಹೇಬ್ರು ಅವ್ರ ಬ್ಯಾಕ್ ಗ್ರೌಂಡ್ ಏನ್ರಿ ಅಂದ್ರೆ ಅವ್ರು ಡಿಎಸ್ಪಿ ಆಗಿ ಬಳ್ಳಾರಿಯಲ್ಲಿ ಬಂದಿದ್ರಿ. ಬಳ್ಳಾರಿಯಲ್ಲಿ ಡಿಎಸ್ಪಿ ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಕೂಡ ಸಂದರ್ಭದಲ್ಲಿ ನಮ್ಮ ಹತ್ರ ಸ್ವಲ್ಪ ವಿರೋಧ ಇತ್ರಿ. ವಿರೋಧ ಇದ್ದಂತ ಟೈಮಲ್ಲಿ ಕೂಡ ಅವರು ಡಿಎಸ್ಪಿ ಇದ್ದಂತ ಟೈಮಲ್ಲಿ ಕೂಡ ಸಾಕಷ್ಟು ಹತ್ಯೆಗಳು ನಡೆದವ್ರಿ. ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಅವ್ರು ಇದ್ದಂತ ಟೈಮಲ್ಲಿ ಹತ್ಯೆಗಳು ನಡೆದಂತ ವಿಚಾರದಲ್ಲಿ ಕೂಡ ಡಿಎಸ್ಪಿ ಸಾಹೇಬ್ರು ಅಂತ ಅವ್ರ ಹೆಸರು ರವಿಕುಮಾರ್, ಎಎಸ್ಪಿ ಅವರು, ಅಡಿಷನಲ್ ಎಸ್ ಪಿ ಅವರು. ಅವ್ರು ಇದ್ದಂತ ಟೈಮಲ್ಲಿ ಅವತ್ತು ಕೂಡ ಡಿಎಸ್ಪಿ ಇದ್ದಂತ ಟೈಮಲ್ಲಿ ಹತ್ಯೆಗಳು ನಡೆದವ್ರಿ. ಆ ನಡೆದಂತ ಟೈಮಲ್ಲಿ ಅವ್ರನ್ನ ಅಡಿಷನಲ್ ಎಸ್ ಪಿ ಸಾಬ್ರಾಗಿ ತಗೊಳೋದಕ್ಕಿಂತ ಮುಂಚೆ ಅವ್ರನ್ನ ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅವ್ರ ಹತ್ರ ಜಗಳ ಮಾಡ್ಕೊಂಡಿದ್ವಿ. ಅವ್ರ ವಿರುದ್ಧವಾಗಿ ನಾನು ಮಾಡಿದ್ವಿ ಕೆಲಸ ಅನ್ನೋದ ಕಾರಣ ಅವ್ರು ಇಲ್ಲಿ ತಗೊಂಡ ನಂತರ ಕೂಡ ಅವರು ಯಾವತ್ತೂ ಕೂಡ ನೋಡ್ರಿ ಅಲ್ಲಿ ಮಟಕ ನಡೆಸಿರ್ತಾರ, ಮನೆಯಲ್ಲೆಲ್ಲ ಕೂಡ ರೊಕ್ಕ ಜೋಡಿಸ್ತಾರ, ರಾಶಿ ಜೋಡಿಸ್ತಾರ್ರಿ. ಯಾವತ್ತು ಕೂಡ ಅಬ್ಜೆಕ್ಷನ್ ಮಾಡಿದ್ದಂತೂ ಏನಿಲ್ಲ ರೀ. ಎಲ್ಲ ಕೂಡ ಪೊಲೀಸರೆಲ್ಲ ಕೂಡ ಅವ್ರ ಮನೆ ಸುತ್ತ ಅಡ್ಡಾಡ್ತಿರ್ತಾರ್ರಿ. ಈಗ ಪೊಲೀಸ್ ಅವರು ಅವ್ರನ್ನ ಪ್ರಶ್ನೆ ಮಾಡ್ತಿಲ್ಲ, ಪೊಲೀಸ್ನವ್ರು ಹೆದರಿರ್ಬೋದು, ಆದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಬ್ರು ಪ್ರಭಾವಿ ನಾಯಕರು, ಸಚಿವರಾಗಿದ್ದವರು, ಈ ಜಿಲ್ಲೆಯ ಬಗ್ಗೆ ಕಾಳಜಿ ಇರೋರು. ಯಾಕೆ ನೀವು ಭರತ್ ರೆಡ್ಡಿ ಅವ್ರನ್ನ ಕೇಳಲಿಲ್ಲ? ಭಯ ಬಿದ್ರ ಭರತ್ ರೆಡ್ಡಿ ಅವರಿಗೆ? ಭಯ ಅನ್ನೋದಿಲ್ಲ ರೀ. ಯಾಕಂದ್ರೆ ಲಾ ಅಂಡ್ ಆರ್ಡರ್ ನೋಡ್ರಿ, ನಾವು ರಾಜಕಾರಣ ಮಾಡಿರೋದು ಜಿಲ್ಲೆಯನ್ನ ಮಟ್ಕ ದಂಧೆ, ಡ್ರಗ್ಸ್ ದಂಧೆಯಿಂದ ಕಾಪಾಡುವಂತ ಜವಾಬ್ದಾರಿ ನಿಮ್ಮಿಬ್ಬರ ಮೇಲೂ ಇದೆ. ಯಾಕೆ ನೀವು ಭರತ್ ರೆಡ್ಡಿನ ಯಾವತ್ತು ಪ್ರಶ್ನೆ ಮಾಡಲಿಲ್ಲ? ನೋಡ್ರಿ ಯಂಗ್ಸ್ಟರ್ಸ್ ನಾನು ನೋಡಿದಲ್ರಿ, ಯಂಗ್ಸ್ಟರ್ಸ್ ಎಲ್ಲ ಕೂಡ ಹ್ಯಾಪಿ ಮೂಡ್ ಅಂತೇಳಿ ಒಂದು ಡ್ರಗ್ಸ್ ತಗೊಂತಾರೆ. ಹ್ಯಾಪಿ ಮೂಡ್ ಅಂದ್ರೆ ಒಂದು ಸ್ಟಾಂಪ್ ಇರುತ್ತೆ ನೋಡ್ರಿ, ನಾವು ಇಂಗ್ಲೆಂಡ್ ಲೆಟರ್ ಬರಿಬೇಕಂದ್ರೆ ಸ್ಟಾಂಪ್ ಹಚ್ಚಿದ್ರೆ ಹ್ಯಾಪಿ ಮೂಡ್ ಬ್ಯಾಡ್ ಮೂಡ್ ಅಂತೇಳಿ ತಗೊಂತಾರೆ, ನಾಲಿಗೆ ಮೇಲೆ ತಗೊಂತಾರೆ. ಆ ನಾಲಿಗೆ ಮೇಲೆ ತಗೊಂಡಂತ ಟೈಮಲ್ಲಿ ಆ ಹ್ಯಾಪಿ ಮೂಡ್ ಇದ್ದಂತ ಟೈಮಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ರಿ, ಸ್ಯಾಡ್ ಮೂಡ್ ಇದ್ದಂತ ಟೈಮಲ್ಲಿ ಕೂಡ ತಗೊಂತಾರೆ, ಏನ್ ಮಾಡ್ತಾರೋ ಗೊತ್ತಿಲ್ರಿ. ಅದೆಲ್ಲ ಕೂಡ ನಾಲಿಗೆ ಮೇಲೆ ಸ್ಟಾಂಪ್ ಹಚ್ಚಿದಂಗ ಹಚ್ಕೊಂತಾರೆ. ನಿಮ್ಮ ಬಳ್ಳಾರಿಯ ಯುವ ಜನತೆ ನಿಮ್ ಕಣ್ಣು ಮುಂದೆ ಹಾಳಾಗ್ತಿದ್ರು ನೀವ್ ಯಾಕೆ ಪೊಲೀಸ್ ಇಲಾಖೆ ಮೇಲೆ, ಗೃಹ ಇಲಾಖೆ ಮೇಲೆ, ಗೃಹ ಸಚಿವರಿಗೆಲ್ಲ ಗಮನ? ಸಾಕಷ್ಟು ಸಾರಿ ನಾನು ಐಜಿ ಅವ್ರು ಕೂಡ, ಡಿಜಿ ಅವ್ರು ಕೂಡ ಗಮನಕ್ಕೆ ತಗೊಂಡ್ಬಂದಿನಿ, ಐಜಿ ಮೇಡಮ್ ಅವ್ರ ಗಮನ ಕೂಡ ತಗೊಂಡ್ಬಂದಿನಿ, ಇದಕ್ಕಿಂತ ಮುಂಚೆ ಐಜಿ ಇದ್ದಂತವ್ರ ಗಮನ ಕೂಡ ತಗೊಂಡ್ಬಂದಿನಿ. ಅವ್ರು ಯಾರಿಗೂ ಅಷ್ಟು ಸೀರಿಯಸ್ ತಗೊಳಕ್ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಇವಾಗ ಏನಾಗ್ಬಿಟ್ಟಿದ್ರಿ, ನಾವು ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಯಾರನ್ನ ಭ್ರಷ್ಟಾಚಾರ ಮಾಡ್ತಾ ಇದ್ರಿ, ಯಾರನ್ನ ಈ ರೀತಿ ಅಲಿಗೇಷನ್ ಬಂದಂತ ಟೈಮಲ್ಲಿ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರಿ. ನಮ್ಮ ಬಿಜೆಪಿ ಇದ್ದಂತ ಟೈಮಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳು MLA ಮೇಲೆ ಅವ್ರಿಗೆ ಒಂದು ಹಿಡ್ತಾ ಇತ್ತು. ಇವಾಗ ಎಲ್ಲ MLAಗಳು ಏನಾಗ್ಬಿಟ್ಟಿತ್ತು, 224 ಮಂದಿ MLAಗಳಲ್ಲಿ ಅವ್ರು 130 ಮಂದಿ ಏನ್ ಗೆದ್ದಾರ, ಅವ್ರಿಗೆಲ್ಲ ಏನ್ರಿ ಅಂದ್ರೆ ಇಂಡಿಪೆಂಡೆಂಟ್ ರೀ. ಅವರೇ ಟ್ರಾನ್ಸ್ಫರ್ ಮಾಡಬಹುದು, ಅವರೇ ಇಲ್ಲಿಗಲ್ ಸ್ಯಾಂಡ್ ವ್ಯಾಪಾರ ಮಾಡಬಹುದು, ಏನ್ ಬೇಕಾದ್ರೂ ಕೂಡ ಮಾಡಿಕೊಂಡು ದುಡ್ಡು ದುಡ್ಕೋಬೇಕನ್ನಂತ ಪರಿಸ್ಥಿತಿ. ನಾಳೆ ಸರ್ಕಾರ ಬರುತ್ತೇನೆಲ್ಲ ಗೊತ್ತಿಲ್ಲ ಅನ್ನಂತ ರೀತಿಯಲ್ಲಿ ಅವ್ರು ಸಿಕ್ಕಾಪಟ್ಟಿ ಕರಪ್ಷನ್ ಮಾಡೋದು. ಯಾರನ್ನ ಅಧಿಕಾರಿಗಳು ಯಾರನ್ನ ಅವರು ಸ್ವಲ್ಪ ಏನನ್ನ ಹಣ ಕೊಟ್ಟಿದ್ರಿನ ಅವ್ರು ಬೈ ಬೀಳಿಸೋದು,
ಅವ್ರು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅನ್ನೋದು ಈ ರೀತಿ ಇಲ್ಲಿಗಲ್ ದಂಧೆಗಳಿಗೆ ಅವ್ರು ಏನಂದ್ರೆ ಮೂಡೆ ಮಾಡಿ ಮೇಲೆ ಇದ್ದಂತ ಟೈಮಲ್ಲಿ ಅವ್ರ ಅವ್ರಿಗೆ ಅಭ್ಯಾಸ ಏನಂದ್ರೆ ಸಂಜೆ ಆದ್ರೆ ಸಾಕು ಗುಂಡಾರಿಸ್ತಾನ್ರಿ. ಯಾರನ್ನ ಪಂಚಾಯತಿ ಬಂದ್ರಿಗಿನ ಅವ್ರಿಗೆ ಲ್ಯಾಂಡ್ ಸೆಟ್ಲ್ಮೆಂಟ್ಸ್, ಬಿಲ್ಡಿಂಗ್ ಸೆಟ್ಲ್ಮೆಂಟ್ಸ್. ಅವರು ನಾನು ಇಷ್ಟೊಳಗಡೆ ಕ್ಯಾಸೆಟ್ ಒಂದು ಆಡಿಯೋ ಬಿಡುಗಡೆ ಮಾಡ್ತೀನಿ, ಆಡಿಯೋ ಅಲ್ಲ ವಿಡಿಯೋ ಬಿಡುಗಡೆ ಮಾಡ್ತೀನಿ. ಅದು ಇನ್ನೂ ಸಿಕ್ಕಿಲ್ಲ, ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಯಾರೋ ವೈಶ್ಯ ಕಮ್ಯುನಿಟಿ ಅವ್ರದ್ದು ಯಾರ್ದು ಅವ್ರ ಹತ್ರ ಪಂಚಾಯತಿ ಮಾಡಿ ಗಾಳಿಯಲ್ಲಿ ಗುಂಡಾರಿಸಿರಿ, ಅವ್ರ ಬೈ ಬಿದ್ದು ಅವ್ರ ಆಸ್ತಿ ಎಲ್ಲ ಬರೆಸ್ಕೊಂಡು ಬೂಟ್ ನೆಕ್ಕಸ್ತಾರ್ರಿ ಇವ್ರು. ಸತೀಶ್ ರೆಡ್ಡಿ ಬೂಟ್ ನೆಕ್ಕಬೇಕ್ರಿ. ಆ ರೀತಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನಲ್ರಿ, ಎಷ್ಟು ದೌರ್ಜನ್ಯ ಅಂದ್ರೆಗಿನ ಅದು ಕೇಳಕ್ಕೆ ಸಾಧ್ಯ ಇಲ್ಲ. ಸತೀಶ್ ರೆಡ್ಡಿ ಜೊತೆ ನೇರವಾಗಿ ಭರತ್ ರೆಡ್ಡಿ ಅವರ ಬೆಂಬಲ ಇದೆ ರೀ. ಇವಾಗ ನೋಡ್ರಿ, ವಿದ್ಯಾನಗರದಲ್ಲಿ ಒಂದು ಮನೆ ಮಾಡ್ಯಾರ್ರಿ, ಮತ್ತೆ ರಾಯಲ್ ಟೂರಿಸ್ಟ್ ಹೋಮ್ ಬಗಲ್ಗಡೆ ಒಂದು ಮನೆ ಮಾಡ್ಯಾರಿ, ಗಾಂಧಿನಗರದ ಒಂದು ಮನೆ ಮಾಡ್ಯಾರಿ. ಡೈಲಿ ಇಸ್ಪೇಟೆ ಇದು ಈ ಮಟ್ಕ ಬರೀತಾರ ನೋಡ್ರಿ, ಮಟ್ಕದೆಲ್ಲ ಕೂಡ ರೋಡ್ ಮನೇಲಿ ರೊಕ್ಕ ಜೋಡಿಸ್ತಾರ್ರಿ, ಇಷ್ಟಿಷ್ಟು ರಾಶಿ ಜೋಡಿಸ್ತಾರ್ರಿ ಮನೇಲಿ. ಅವ್ರು ಎಷ್ಟು ರೊಕ್ಕ ಜೋಡಿಸ್ತಾರಂದ್ರೆ ಡೈಲಿ ಮಿನಿಮಮ್ ಎಷ್ಟೋ ಕಲೆಕ್ಷನ್ ಮಾಡ್ಕೊಂತಾರಿ. ಆ ಮಟ್ಕ ಬರೋ ನಂಬರ್ ಎಲ್ಲ ಕೂಡ ಯಾವಾಗ ಘೋಷಣೆ ಮಾಡ್ತಾರೆ, ರಾತ್ರಿ ಘೋಷಣೆ ಓಪನ್ ಏನಂತಾರ್ರಿ, ಅದು ಅನೌನ್ಸ್ ಮಾಡೋಂತ ಟೈಮಲ್ಲಿ ಇವರೇ ಮಟ್ಕ ತಗೊಂತಾರ, ಇವರೇ ಬರೀತಾರ್ರಿ, ಇವರೇ ಘೋಷಣೆ ಮಾಡ್ತಾರ್ರಿ. ಎಲ್ಲ ಕೂಡ ಈ ರೀತಿ ಎಲ್ಲಾ ಕಡೆ ಕೂಡ ಬಂದು ಪರ್ ಡೇ 1 ಕೋಟಿ ರೂಪಾಯಿ ಬರ್ಬೇಕಂತ ಸಿಂಡಿಕೇಟ್ ಮಾಡ್ಕೊಂಡಾರ್ರಿ. ಇದೆಲ್ಲ ಕಳೆದ 2.5 ವರ್ಷದಿಂದ ನಡೀತಿದೆ ಬಳ್ಳಾರಿ ನಗರದಲ್ಲಿ ಅಂತ ನಿಮ್ಗೆ ಗೊತ್ತಿದ್ರು ನೀವಾಗ್ಲಿ ಜನಾರ್ದನ್ ರೆಡ್ಡಿ ಅವರಾಗ್ಲಿ ಸತೀಶ್ ರೆಡ್ಡಿನ ಪ್ರಶ್ನೆ ಮಾಡಿದ್ರ ಅಥವಾ ಭರತ್ ರೆಡ್ಡಿ ಅವ್ರನ್ನ ಪ್ರಶ್ನೆ ಮಾಡಿದ್ರ? ಯಾವತ್ತು ಪ್ರಶ್ನೆ ಮಾಡಿದ್ದಿಲ್ಲ ರೀ. ಯಾಕಂತ ಹೇಳಿದ್ರೆ ನಾನು ಬಹಳಷ್ಟು ಸಾರಿ ಗಮನಿಸಿದ್ದೇನ್ರಿ. ಗಮನಿಸಿದಂತ ಟೈಮಲ್ಲಿ ಕೂಡ ಅವ್ರ ಸರ್ಕಾರ ಇದೆ, ಸರ್ಕಾರ ಜೊತೆ ಅವ್ರ ಮಂತ್ರಿಗಳ, ಅವ್ರ ಮಿನಿಸ್ಟರ್ಗಳ, ಅವರು ಇನ್ಚಾರ್ಜ್ ಮಿನಿಸ್ಟರ್ಸ್ ಇದ್ದಾರ, ಪೊಲೀಸ್ ಇದಾರ, ಅವರೆಲ್ಲ ಕೂಡ ರಕ್ಷಣೆ ಮಾಡಬಹುದಾಯ್ತು, ಅವರೆಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದ್ದಿಲ್ಲ ನನಗೆ. ನಾನು ನಂತರ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬ್ರು, ಎಸ್ ಪಿ ಅವರಂತೂ ಯಾರು ಹೆಣ್ಮಗಳು ಇದ್ದಲ್ರಿ, ಅವ್ರೇನೋ ಟ್ರಾನ್ಸ್ಫರ್ ಆಯ್ತು 1 ವರ್ಷ ಆದ್ಮೇಲೆ, ಅದು ಪ್ರೊಸೆಸ್ ಬೇಕಾದ್ರೆ 1 ವರ್ಷ ಆದ್ಮೇಲೆ ತಗೊಂಡ್ಬಿಡ್ತಾರ್ರಿ. ಆ ಹೆಣ್ಮಗಳು ನಂತರ ಹೊಸ ಎಸ್ ಪಿ ಅವ್ರು ಪವನ್ ನಿಜ್ಜೂರ್ ಅವ್ರು ಬಂದಿದ್ರು, ಅವ್ರು ಕೂಡ ಪಾಪ 24 ತಾಸಲ್ಲಿ ಅವರು ಪಾಪ ಸಸ್ಪೆಂಡ್ ಆದ್ರು. ನಂತರ ಈ ಅಡಿಷನಲ್ ಎಸ್ ಪಿ ಸಾಹೇಬ್ರು ಅವ್ರ ಬ್ಯಾಕ್ ಗ್ರೌಂಡ್ ಏನ್ರಿ ಅಂದ್ರೆ ಅವ್ರು ಡಿಎಸ್ಪಿ ಆಗಿ ಬಳ್ಳಾರಿಯಲ್ಲಿ ಬಂದಿದ್ರಿ. ಬಳ್ಳಾರಿಯಲ್ಲಿ ಡಿಎಸ್ಪಿ ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಕೂಡ ಸಂದರ್ಭದಲ್ಲಿ ನಮ್ಮ ಹತ್ರ ಸ್ವಲ್ಪ ವಿರೋಧ ಇತ್ರಿ. ವಿರೋಧ ಇದ್ದಂತ ಟೈಮಲ್ಲಿ ಕೂಡ ಅವರು ಡಿಎಸ್ಪಿ ಇದ್ದಂತ ಟೈಮಲ್ಲಿ ಕೂಡ ಸಾಕಷ್ಟು ಹತ್ಯೆಗಳು ನಡೆದವ್ರಿ. ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಅವ್ರು ಇದ್ದಂತ ಟೈಮಲ್ಲಿ ಹತ್ಯೆಗಳು ನಡೆದಂತ ವಿಚಾರದಲ್ಲಿ ಕೂಡ ಡಿಎಸ್ಪಿ ಸಾಹೇಬ್ರು ಅಂತ ಅವ್ರ ಹೆಸರು ರವಿಕುಮಾರ್, ಎಎಸ್ಪಿ ಅವರು, ಅಡಿಷನಲ್ ಎಸ್ ಪಿ ಅವರು. ಅವ್ರು ಇದ್ದಂತ ಟೈಮಲ್ಲಿ ಅವತ್ತು ಕೂಡ ಡಿಎಸ್ಪಿ ಇದ್ದಂತ ಟೈಮಲ್ಲಿ ಹತ್ಯೆಗಳು ನಡೆದವ್ರಿ. ಆ ನಡೆದಂತ ಟೈಮಲ್ಲಿ ಅವ್ರನ್ನ ಅಡಿಷನಲ್ ಎಸ್ ಪಿ ಸಾಹೇಬರಾಗಿ ತಗೊಳೋದಕ್ಕಿಂತ ಮುಂಚೆ ಅವ್ರನ್ನ ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅವ್ರ ಹತ್ರ ಜಗಳ ಮಾಡ್ಕೊಂಡಿದ್ವಿ, ಅವ್ರ ವಿರುದ್ಧವಾಗಿ ನಾನು ಮಾಡಿದ್ವಿ ಕೆಲಸ ಅನ್ನೋದ ಕಾರಣ ಅವ್ರು ಇಲ್ಲಿ ತಗೊಂಡ ನಂತರ ಕೂಡ ಅವರು ಯಾವತ್ತೂ ಕೂಡ ನೋಡ್ರಿ ಅಲ್ಲಿ ಮಟಕ ನಡೆಸಿರ್ತಾರ, ಮನೆಯಲ್ಲೆಲ್ಲ ಕೂಡ ರೊಕ್ಕ ಜೋಡಿಸ್ತಾರ, ರಾಶಿ ಜೋಡಿಸ್ತಾರ್ರಿ. ಯಾವತ್ತು ಕೂಡ ಅಬ್ಜೆಕ್ಷನ್ ಮಾಡಿದ್ದಂತೂ ಏನಿಲ್ಲ ರೀ. ಎಲ್ಲ ಕೂಡ ಪೊಲೀಸರೆಲ್ಲ ಕೂಡ ಅವ್ರ ಮನೆ ಸುತ್ತ ಅಡ್ಡಾಡ್ತಿರ್ತಾರ್ರಿ. ಈಗ ಪೊಲೀಸ್ ಅವರು ಅವ್ರನ್ನ ಪ್ರಶ್ನೆ ಮಾಡ್ತಿಲ್ಲ, ಪೊಲೀಸ್ನವ್ರು ಹೆದರಿರ್ಬೋದು, ಆದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಬ್ರು ಪ್ರಭಾವಿ ನಾಯಕರು, ಸಚಿವರಾಗಿದ್ದಾರೆ.